ಈಗ ಈ ಅನಾದಿ ಕಾಲದಿಂದಲೂ ಭೂಮಿ ಹುಟ್ಟಿದಾಗಿನಿಂದಲೂ ಅಥವಾ ಮನುಷ್ಯ ಹುಟ್ಟಿದಾಗಿನಿಂದಲೂ ಈ ಪ್ರಪಂಚದ ಎರಡೂ ಮೂಲೆಯಲ್ಲಿ ಉತ್ತರ ಮತ್ತು ದಕ್ಷಿಣ ಎರಡೂ ಮೂಲೆಯಲ್ಲೂ ಒಂದು ನಂಬಿಕೆಗಳಿದೆ, ಒಂದು ಟ್ರಸ್ಟ್ ಇದೆ. ಏನಂತಂದ್ರೆ ಒಂದು ದೇವರು, ಇನ್ನೊಂದು ದೆವ್ವ. ಎರಡನ್ನ ಅವರು ನಂಬ್ತಾ ಇದ್ರು, ಈ ಮೂಲೆಯವರು ನಂಬ್ತಾ ಇದ್ರು. ಅಂದ್ರೆ ಇವನು ಹೋಗ್ಬಿಟ್ಟು ಅವ್ನಿಗೆ ಹೇಳ್ದ ಅಂತಲೇ ನಾನು ದೆವ್ವ ನೋಡಿದೆ ಅಂತ ಅವ್ನಿಗೆ ಆ ಕಾಲಘಟ್ಟದಲ್ಲಿ ಹೇಳಕ್ ಚಾನ್ಸೇ ಇರಲಿಲ್ಲ. ಅವ್ನು ಬಂದು ಇಲ್ಲಿ ನಾನು ದೇವ್ರು ನೋಡಿದೆ ಅಂತ ಹೇಳಕ್ ಚಾನ್ಸ್ ಇರಲಿಲ್ಲ. ಬಟ್ ಎರಡು ಸತ್ಯಗಳು, ಒಂದು ಪಾಸಿಟಿವ್ ಎನರ್ಜಿ, ಒಂದು ನೆಗೆಟಿವ್ ಎನರ್ಜಿ, ಎರಡನ್ನು ಜನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರು. ಈಗ ಏನಾಗುತ್ತೆ ಅಂದ್ರೆ, ಆಯ್ತು ಈಗ ಮೈ ಮೇಲೆ ದೆವ್ವಗಳು ಬರ್ತದೆ, ಆತ್ಮಗಳು ಬರ್ತದೆ ಅಂತ, ಅದು ಎಷ್ಟು ಮಟ್ಟಿಗೆ ಸತ್ಯ? ಅದು ಇರ್ಬೋದು, ಶಕ್ತಿಗಳಿರ್ಬೋದು, ಬಟ್ ಬರಕ್ ಸಾಧ್ಯನಾ? ಆವಾಹನೆ ಆಗುತ್ತಾ? ಮನುಷ್ಯನ ಮೈ ಮೇಲೆ ದೇವ್ರು ಮತ್ತು ದೆವ್ವ ಬರೋದಕ್ಕೆ ಸಾಧ್ಯವ ಅನ್ನೋ ಪ್ರಶ್ನೆ ಇದೆಯಲ್ಲ, ಖಂಡಿತ ಸಾಧ್ಯವಿದೆ. ಯಾಕಂದ್ರೆ ಎರಡೂ ಸಹ ಎನರ್ಜಿನೇ. ಆ ಎರಡೂ ಸಹ ಎನರ್ಜಿಗಳು ನಮ್ಮ ದೇಹವನ್ನ ಮುಟ್ಟಬಹುದು, ಒಳಗೆ ಪ್ರವೇಶ ಮಾಡಬಹುದು. ಆ ಪ್ರವೇಶದಿಂದಾಗಿ ನಮಗೆ ಬಹುಶಃ ಒಳ್ಳೆಯದ್ದು ಮತ್ತು ಕೆಟ್ಟರ ಅನುಭವ ಎರಡೂ ಸಹ ಆಗಬಹುದು. ಆಗೋಕ್ ಸಾಧ್ಯವೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಅನ್ನೋದೇ ಇಲ್ಲ ಅಲ್ವಾ? ಈಗ ವಿದ್ಯುತ್ತನ್ನ ನಾನು ಮುಟ್ಟಿದ್ರೆ ನನಗೆ ಶಾಕ್ ಹೊಡೆಯುತ್ತೆ, ಆದ್ರೆ ಅದಕ್ಕೆ ಬೇಕಾದಂತಹ ಉಪಕರಣಗಳನ್ನ, ಅದಕ್ಕೆ ಬೇಕಾಗಿರುವಂತಹ ವಸ್ತ್ರ ಸಂಹಿತೆಯನ್ನ ನಾನು ಫಾಲೋ ಮಾಡ್ಬಿಟ್ಟು ನಾನು ವಿದ್ಯುತ್ ಅನ್ನು ಮುಟ್ಟಿದ್ರು ನನಗೇನು ಆಗಲ್ಲ. ಮೈಮೇಲೆ ಬಿಟ್ಕೊಳಕ್ಕಾಗಲ್ಲ ಗುರುಜಿ? ಅಂದ್ರೆ ಮೈಮೇಲೆ ಬರುವಂತದ್ದು ಅಂದ್ರೆ ಎರಡು ವಿಧಾನದಲ್ಲಿರುತ್ತೆ. ಒಂದು ತಾನಾಗಿಯೇ ಆಕರ್ಷಿತವಾಗಿ ಬರ್ತಕ್ಕಂಥದ್ದು, ಇನ್ನೊಂದು ಪ್ರಯೋಗದ ಮುಖಾಂತರ ಬರುವಂತದ್ದು. ಅಂದ್ರೆ ಒಬ್ಬ ವ್ಯಕ್ತಿಯು ದುಷ್ಟ ಬುದ್ಧಿಯನ್ನ ಇಟ್ಟುಕೊಂಡು ಆ ಒಂದು ಮೂಲ ಉದ್ದೇಶದಿಂದಲೇ ಒಬ್ಬರ ದೇಹದ ಮೇಲೆ ಏರಿ ಬಿಡುವುದು ಅಂತ ಕರೀತಾರೆ. ಅದನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಇನ್ನೊಮ್ಮೆ ಕೆಲವೊಮ್ಮೆ ಆಕರ್ಷಣೆಯಾಗಿ ಬರುತ್ತವೆ. ಇದು ಎರಡೂ ಸಹ ಅರ್ಥ ಮಾಡ್ಕೋಬೇಕು. ಏನು ಅಂದ್ರೆ ಮನುಷ್ಯನಲ್ಲಿ ನಮಗೆ ಈಗ ರೀತಿಯಾಗಿ ನಾವೀಗ ಕೆಲವೊಂದು ವಿಡಿಯೋಗಳು ನೋಡ್ತೀವಿ ನೋಡಿ, ಏನೇನೋ ಹುಚ್ಚುಚ್ಚಾಗಿ ಕಿರಿಸ್ತಕ್ಕಂಥದ್ದು, ಅಥವಾ ಮೈ ಮೇಲೆ ದೇವ್ರ ಬಂತು ಅಂತ ಹೇಗೇಗೋ ಕುಣಿಯೋದು, ಆ ರೀತಿಯಾಗಿ ಅಲ್ಲ ಅದು. ಆ ರೀತಿಯಾಗಿ ಮಾಡುವಂತ ನನ್ನ ಮೈ ಮೇಲೆ ದೇವ್ರು ಬಂತು ಅಂತ ಹೇಳಿ ಸುಮ್ಮನೆ ಹುಚ್ಚುಚ್ಚಾಗಿ ಕೊಡಿದ್ರೆ ಬಹುಶಃ ಅವ್ರಿಗೇನೋ ಮಾನಸಿಕ ಕಾಯಿಲೆ ಖಂಡಿತವಾಗಿಯೂ ಇರುತ್ತೆ. ಆ ಎನರ್ಜಿ, ಯಾಕಂದ್ರೆ ಅದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ ವ್ಯಕ್ತಿ. ಅದೇ, ಯಾಕಂದ್ರೆ ದೇವ್ರಂದ್ರೆ ದೊಡ್ಡ ತುಂಬಾ ಅಗಾಧವಾದ ಎನರ್ಜಿನ ತಗೊಂಡು ಮಾತಾಡಕ್ ಸಾಧ್ಯನಾ? ಯಾರಿಗೊಬ್ರು ಕೂರ್ಸ್ಕೊಂಡು ಮುಂದೆ ಕೂತ್ಕೊಂಡು ಮಗಳೇ ಇನ್ನೊಂದು ತಗೋ, ಅದು ಇದು ಅಂತ ಏನೋ ಒಂದಷ್ಟು ಕಥೆಗಳು ಹೇಳ್ತಾರೆ. ಅದಂತೂ ಬಹಳ ಏನ್ ಹೇಳ್ತಾರೆ, ಅವ್ರನ್ನೆಲ್ಲ ಖಂಡಿತವಾಗ್ಲೂ ಮಾನಸಿಕ ವೈದ್ಯರ ಹತ್ರ ತೋರಿಸ್ಲೇಬೇಕಾದ ವಿಚಾರ. ಯಾಕೆ ಅಂದ್ರೆ ಒಮ್ಮೆ ನನ್ನಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಆಗ್ಲಿ ಅಥವಾ ನೆಗೆಟಿವ್ ಎನರ್ಜಿ ಆಗಿರ್ಲಿ, ಪಾಸಿಟಿವ್ ನೆಗೆಟಿವ್ ಅಂತ ಹೇಗ್ ನಿರ್ಧಾರ ಮಾಡ್ತೀವಿ ಅಂದ್ರೆ ಆ ಶಕ್ತಿಯಿಂದಲ್ಲ, ಹೌದು, ಅದು ನನಗೇನ್ ಮಾಡುತ್ತೆ ಅನ್ನೋದ್ರ ಆಧಾರದ ಮೇಲೆ. ಬಹುಶಃ ಯಾವುದೋ ಒಂದು ಕರ್ಣಪಿಶಾಚಿನಿಯೋ ಅಥವಾ ಇನ್ಯಾವುದೋ ಒಂದು ಮೋಹಿನಿಯೋ ಇನ್ಯಾವುದೋ ಒಂದು ಯಕ್ಷಿಣಿಯೋ ನನಗ್ ಸಹಾಯ ಮಾಡ್ತು, ಆದ್ರೆ ಬೇರೆಯವ್ರಿಗೆ ಅದು ಕೆಡಕೆ. ಅದ್ ನನಗ್ ಸಹಾಯ ಮಾಡ್ತು ಅಂದ್ರೆ ಅದ್ ನನಗ್ ಪಾಸಿಟಿವಿಟಿನೇ. ಹಾಗಾಗಿ ಮೈ ಮೇಲೆ ದೇವರು ಅಥವಾ ದೆವ್ವಗಳು ಬರ್ತಕ್ಕಂಥದ್ದು ಇವಾಗ ಬಂದ್ರೂ ಸಹ ಹೇಗಿರುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡ್ಕೋಬೇಕು. ಒಂದು ಪಾಸಿಟಿವ್ ಎನರ್ಜಿ ನಮ್ಮ ದೇಹದಲ್ಲಿ ಪಾಸ್ ಆಯ್ತು ಅಂದ್ರೆ ನಮಗ್ ಪ್ರಜ್ಞೆ ಇರೋದಿಲ್ಲ. ಖಂಡಿತ ನೀವು ಒಂದು ಅಕ್ಷರ ಮಾತಾಡ್ಲಿಕ್ಕೆ ಆಗಲ್ಲ. ಯಾವುದೇ ಕಾರಣಕ್ಕೂ ನೀವು ಈಗ ಹೇಳ್ತಾ ವಾಗ್ದಾನಗಳನ್ನ ಕೊಡೋದು ಅಂತ ಹೇಳ್ತಾರೆ. ಕರೆಕ್ಟ್ ಹೌದು. ಆಗ್ಲೇ ನೀವು ಹೇಳ್ದಾಗೆ, ಮಗಳೇ ನನ್ಗೆಲ್ಲ ಗೊತ್ತು ಮಗಳೇ, ನಾನು ನೋಡ್ಕೊಂತೀನಿ, ನೀನ್ ಇಲ್ಲಿಂದ ಒಂದು 5 ವಾರ ಬಂದು ಹೋಗು. ಯಾಕೆ? ನನ್ಗೆ ಅದೇ ಅರ್ಥ ಆಗ್ತಿರೋ, ದೇವ್ರನ್ನ ಎಷ್ಟು ಕರೆಕ್ಟ್ ಮಾಡ್ಬಿಟ್ಟಿದೀವಿ ನಾವು ಅಂತಂದ್ರೆ, ಒಂದಷ್ಟು ದೇವ್ರಿಗೆ ಆಸೆ ತೋರ್ಸೋದಂತೆ, ನೀನ್ ಮರಿ ಕೊಡ್ತೀನಿ, ಜೋಡಿ ಮರಿ, ಅದು ಬೇರೆ. ಅದು ಬೇರೆ. ಓಕೆ, ಸರಿನಾ? ಅದು ಬೇರೆ. ದೇವ್ರು ಬಂದವ್ರು ಕೇಳ್ತಾರಲ್ಲ ಗುರುಜಿ, ದೇವರಿಗೆ ಬಲಿಗಳನ್ನ ಕೊಡ್ತಕ್ಕಂಥದ್ದೇ. ಬಲಿ ಒಂದೆಲ್ಲ ನಾನು ಹೇಳ್ತಿರೋದು ಅದೇ 101 ರೂಪಾಯಿ ಕಾಣಿಕೆ ಕೊಡ್ತೀನಿ. ಅಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ನಮ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ದೇವರು, ದೇವತೆ, ಶಕ್ತಿ. ಓಕೆ, ದೇವರು ಅಂತ ಬಂದಾಗ ತ್ರಿಮೂರ್ತಿಗಳಾಗಿದ್ದಾರೆ ಮತ್ತು ಅವರ ಮಡದಿಯರು, ಮಕ್ಕಳು ದೇವರುಗಳ ಸಾಲಿನಲ್ಲಿ ಸೇರ್ತಾರೆ. ಅವ್ರು ಯಾವುದೇ ರೀತಿಯಾದಂತಹ ಮಾರ್ಕೆಟಿಂಗ್ ವ್ಯವಹಾರಕ್ಕೆ ಬರಲ್ಲ. ಅಂದ್ರೆ ನೀನ್ ಇದನ್ ಕೊಡು, ನಾನು ನಿನ್ಗೆ ಅದನ್ನ ಕೊಡ್ತೀನಿ. ಅಮ್ಮ ಪಾರ್ವತಿ ದೇವಿ, ನಿನಗೆ 5 ಮಂಗಳವಾರ ಅಭಿಷೇಕ ಮಾಡ್ತೀನಮ್ಮ, ನನ್ಗೊಂದು ಒಳ್ಳೆ ಉದ್ಯೋಗ ಕೊಡು. ಅಲ್ಲ, ಆಗ ಅಮ್ಮನ ಹತ್ರ ನೀವು ಪ್ರಾರ್ಥನೆ ಮಾಡಿದಾಗ ಅಮ್ಮ ನಿಮ್ ಲೆಕ್ಕಾಚಾರ ನೋಡ್ತಾಳೆ. ಯೋಗ ಇತ್ತ ಅಥವಾ ಕೊಡಬಹುದಾಗಿತ್ತ, ಕೊಡ್ಬಿಡ್ತಾಳೆ. ನೀವು ಪೂಜೆ ಮಾಡದೇ ಇರಿ, ಯಾಕಂದ್ರೆ ಎಲ್ರೂ ಮಕ್ಕಳೇ ಅವಳಿಗೆ. ದೇವತೆ ಅಂತ ಬಂದಾಗ ಅವರನ್ನ ಉಪಾಸನೆ ಮುಖಾಂತರವಾಗಿ ಅವರನ್ನ ಓಲೈಸಿಕೊಂಡು ಅವರನ್ನ ಪೂಜಿಸಿ ಆರಾಧಿಸಿ ಅವರಿಂದ ವರಗಳನ್ನು ಪಡ್ಕೊಳ್ತಕ್ಕಂಥದ್ದು. ಶಕ್ತಿಗಳು ಅಂತ ಹೇಳಿದ್ರಲ್ಲ, ಆ ಶಕ್ತಿಗಳು ಅಂತ ಬಂದ ಸಂದರ್ಭದಲ್ಲಿ ಆಗ ಈ ಬಲಿ ಕಾರ್ಯಗಳಾಗ್ಲಿ ಅಥವಾ ಬೇರೆ ಇನ್ಯಾವುದೇ ರೀತಿಯಾದಂತಹ ಒಂದು ವಸ್ತುವನ್ನ ಕೊಂಡುಕೊಳ್ಳುವಂತಹ ವ್ಯವಹಾರಗಳು ಶಕ್ತಿಗಳಲ್ಲಿ ನಡೆಯುತ್ತವೆ. ಇಲ್ಲಿ ನಾವು ಅರ್ಥವಾಗದೇ ಇರುವಂತದ್ದು ಏನಂದ್ರೆ, ಚಾಮುಂಡೇಶ್ವರಿಗೂ ಚೌಡೇಶ್ವರಿಗೂ ವ್ಯತ್ಯಾಸ ಗೊತ್ತಿಲ್ಲ. ಇದರಲ್ಲೂ ಈಶ್ವರಿ ಇದೆ, ಇದರಲ್ಲೂ ಈಶ್ವರಿ ಇದೆ, ಎರಡು ಪರಮೇಶ್ವರ, ಎಲ್ಲ ಆದಿಶಕ್ತಿಗಳೇ. ಗ್ರಾಮ ದೇವತೆಯನ್ನೂ ಸಹ ನಾವು ಆದಿಶಕ್ತಿ ಅಂತ ಕರಿತೀವಿ.
ಜಗತ್ನಿಯಾಮಕನಾಗಿರ್ತಕ್ಕಂಥ ಪರಮೇಶ್ವರನ ಮಡದಿಯನ್ನೂ ಸಹ ನಾವು ಆದಿಶಕ್ತಿ ಅಂತ ಕರಿತೀವಿ. ಹ್ಮ್. ಹಾಗಾದ್ರೆ ಯಾರ ಆದಿಶಕ್ತಿ? ಮೊದಲು ನಮ್ಮ ಜನಕ್ಕೆ ಅದು ಅರ್ಥವಾಗಬೇಕು. ದೇವರಿಗೂ ದೇವತೆಗೂ ಮತ್ತು ಶಕ್ತಿಗಳಿಗೂ. ಓಕೆ. ಇದನ್ನ ನಾನು ಹೇಳುವಾಗ ದೇವರು ಅಂದ್ರೆ ಯಾರು ಗೊತ್ತಾಗ ಹೋಯ್ತು. ಗಣೇಶ, ಸುಬ್ರಹ್ಮಣ್ಯ, ವಿಷ್ಣು, ಗಣಪತಿ ಈ ರೀತಿಯಾಗಿರ್ತಕ್ಕಂಥವ್ರು, ಪಾರ್ವತಿ ಮತ್ತು ಅಮ್ಮನವರ ಅವತಾರದ ಸ್ವರೂಪಗಳು. ದೇವತೆಗಳು ಅಂತ ಹೇಳಿದ್ರೆ ವರುಣ, ವಾಯು, ಅಗ್ನಿ ಇವರನ್ನೆಲ್ಲ ನೀವು ಉಪಾಸನೆ ಮಾಡಲೇಬೇಕು. ಇಂದ್ರ, ಅದಕ್ಕೆ ಅಲ್ವಾ ಕೃಷ್ಣ ಒಂದು ಇಂದ್ರನನ್ನ ನೀವು ಉಪಾಸನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಇಂದ್ರನಿಗೆ ಉಪಾಸನೆ ಮಾಡಬೇಡಿ, ನಮ್ಗೆ ಗೋವರ್ಧನಗಿರಿಯಿಂದಾನೆ ಪ್ರತಿಯೊಂದು ಒಳ್ಳೇದಾಗ್ತಾ ಇರುವಂತದ್ದು ಅಂತ ಹೇಳಿ ಗೋವರ್ಧನಗಿರಿ ಪೂಜೆ ಮಾಡಿ ಕಳಿಸ್ದಾಗ್ಲೇ ತಾನೆ ದೊಡ್ಡ ವರ್ಷಧಾರೆಯನ್ನ ಸುರಿಸಿ ಹೌದು. ಒಂದು ವೃಂದಾವನ ಹಾಳು ಮಾಡ್ಬೇಕು ಅಂತ ಗೋಕುಲವನ್ನು ಹಾಳು ಮಾಡ್ಬೇಕು ಅಂತ ಇಂದ್ರ ಮಾಡಿದ್ದು. ಅಂದ್ರೆ ಅದು ದೇವತೆಗಳ ಪಾರ್ಟು. ಶಕ್ತಿಗಳು ಅಂತ ಬಂದಾಗ ಆ ಊರಿನ ಎಲ್ಲೆಯನ್ನ ಕಾಯ್ತಕ್ಕಂತಹ ಎಲ್ಲೆ ದೈವಗಳು, ಕ್ಷೇತ್ರ ಪಾಲಕ ಪಾಲಕಿಯರು, ಮಾರಮ್ಮ ಆಗಬಹುದು, ಪಟ್ಟಾಲಮ್ಮ ಆಗಿರಬಹುದು, ಜಲಗೇರಮ್ಮ ಆಗಿರುವಂತದ್ದಿರಬಹುದು, ಹೀಗೆ ಹಲವು ಲೋಕಲ್ ದೇವರುಗಳು, ಚೌಡಿಗಳು, ಹಲವು ರೀತಿಯ ಚೌಡಿಗಳು. ಹೌದು, ಆ ಗ್ರಾಮದ ಎಲ್ಲೆಯನ್ನ ಕಾಯ್ತಕ್ಕಂಥವ್ರು ಇರ್ತಾರೆ. ಸೊ ಇಂಥವ್ರನ್ನ ನಾವೇನ್ ಮಾಡ್ತೀವಿ, ಅವರು ಬಹುಶಃ ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ, ನನಗೆ ನಮ್ಮ ಗುರುಗಳು ಹೇಳಿದ್ದು ಅಂದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ದಾಖಲೆಗಳು ಕೆಲವೊಂದಕ್ಕೆ ಸಿಕ್ಕೋದಿಲ್ಲ. ಆ ಊರಿನಲ್ಲಿ ಹುಟ್ಟಿ ಬೆಳೆದು ದೇವರನ್ನ ಒಂದು ಆರಾಧನೆ ಮಾಡಿ ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡು ಅಲ್ಲೇ ಮರಣವನ್ನೋ ಅಥವಾ ಆ ಊರಿಗೆ ಒಳ್ಳೇದು ಮಾಡಬೇಕು ಅಂತ ಸ್ಥಿರವಾಗಿ ನೆಲೆಸಿದಂತಹ ಶಕ್ತಿಗಳು, ಅವರನ್ನು ಗ್ರಾಮ ದೇವರು ಅಥವಾ ದೇವತೆಯರು ಅಂತ ಇವತ್ತಿಗೂ ಪೂಜೆ ಮಾಡ್ತೀವಿ. ಉದಾಹರಣೆ ಕಬ್ಬಾಳಮ್ಮ ಆಗಿರಬಹುದು. ಎಲ್ಲಿಂದ ನಾವು, ಯಾಕಂದ್ರೆ ಮನುಷ್ಯನ ರೀತಿಯಾಗಿ ಬಂದದ್ದು, ಇಲ್ಲಿ ನೆಲೆ ನಿಂತದ್ದು ನಾವು ಕಂಡಿದ್ದೀವಿ. ಸೊ ಹಾಗಾಗಿ ನಮ್ ಜನಕ್ಕೆ ಮೊದಲು ಯಾವುದು ಏನು ಅಂತ ಅರಿವಾದರೇನೆ ಅವರಿಗೆ ಕರೆಕ್ಟ್ ಆಗಿರುವಂತಹ ದಾರಿ ಸಿಗುವಂಥದ್ದು. ಸೊ ಹಾಗಾಗಿ ನಮ್ಮ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಮೈ ಮೇಲೆ ದೆವನೂ ಬರುತ್ತೆ, ದೇವರು ಬರುತ್ತೆ, ಆದ್ರೆ ನೀವ್ ಅಂದ್ಕೊಂಡಿರೋ ರೀತಿನಲ್ಲಿ ಇರಲ್ಲ. ನಿಜ.